ರಾಜ್ಯದಲ್ಲಿ ರಾಜಕೀಯದ ಆರ್ಭಟ ಒಂದು ಕಡೆಗೆ ಆಗ್ತಾ ಇದ್ರೆ ಈ ಕಡೆಗೆ ಸೈಕ್ಲೋನದ್ದು ಏನ್ರಿ ಚಂಡಮಾರುತದ ಎಫೆಕ್ಟು. ಈ ದಿತ್ವಾ ರಣಾರ್ಭಟ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಪಾಪ ಶ್ರೀಲಂಕಾ ಅಂತೂ ತತ್ತರಿಸಿ ಹೋಗ್ಬಿಟ್ಟಿದೆ, ತತ್ತರಿಸಿ ಹೋಗಿದೆ. 350ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, 300ಕ್ಕಿಂತ ಹೆಚ್ಚು ಜನ ನಾಪತ್ತೆಯಾಗಿ ಹೋಗ್ಬಿಟ್ಟಿದ್ದಾರೆ. ಏನಾಗಿದೆ ಪರಿಸ್ಥಿತಿ, ಆ ದೃಶ್ಯಗಳು ನೋಡ್ತಾ ಇದ್ರೆ ಒಂಥರ ವಿಚಲಿತ ಆಗ್ಬಿಡ್ಬೇಕು, ಹಂಗಿದೆ ಪರಿಸ್ಥಿತಿ. ಈಗ ಅಲ್ಲಿಂದ ಅದು ಸ್ವಲ್ಪ ತಿರುವು ತಗೊಂಡು ಭಾರತ ದೇಶದ ಗಡಿ ಭಾಗಕ್ಕೆ ಬಂದು ತಲುಪಿದೆ. ಆಂಧ್ರ ತಮಿಳುನಾಡು ಭಾಗದಲ್ಲೂ ಕೂಡ ವಿಪರೀತವಾಗಿ ಈಗ ಮಳೆ ಶುರು ಆಗ್ತಾ ಇದೆ, ಕರ್ನಾಟಕಕ್ಕೂ ಎಂಟ್ರಿ ಆಗ್ತಾ ಇದೆ. ಬಟ್ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಆಗತ್ತೆ, ಮಳೆ ಅಂತೂ ಆಗತ್ತೆ. ಹೇಗಾಗಿದೆ ಪರಿಸ್ಥಿತಿ, ದಿತ್ವಾ ಆರ್ಭಟ ಹೇಗಿದೆ ಅಂತ ನೀವೇ ನೋಡಿ. ಶ್ರೀಲಂಕಾದಲ್ಲಿ ದಿತ್ವಾ ಸೈಕ್ಲೋನ್ ಅಬ್ಬರ ಆರ್ಭಟ, ಭಾರೀ ಮಳೆ, ಭೂಕುಸಿತ, ಸಾವು ನೋವು. 334 ಜನರ ಸಾವು, 300ಕ್ಕೂ ಹೆಚ್ಚು ಜನರು ಕಣ್ಮರೆ. ದಿತ್ವಾ ಚಂಡಮಾರುತ ಶ್ರೀಲಂಕಾದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಭೀಕರ ಸೈಕ್ಲೋನ್ಗೆ ಬಲಿಯಾದವರ ಸಂಖ್ಯೆ 334ಕ್ಕೆ ದಾಟಿದೆ. ಸುಮಾರು 250ರಿಂದ 300 ಮಂದಿ ಕಾಣೆಯಾಗಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಕಳೆದ ಕೆಲ ದಿನಗಳಿಂದ ಭಾರೀ ಮಳೆ, ಗಾಳಿ, ಪ್ರವಾಹ, ಭೂಕುಸಿತಗಳು ಸಂಭವಿಸ್ತಾನೆ ಇದ್ದು ಲಕ್ಷಾಂತರ ಮನೆಗಳು ಮತ್ತು ಕುಟುಂಬಗಳು ಸಂಕಷ್ಟಕ್ಕೆ ಈಡಾಗಿದೆ. ಶ್ರೀಲಂಕಾ ಸರ್ಕಾರವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿದ್ದು ಸಕಲ ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಂಡಿದೆ. ಮನೆಗಳನ್ನು ಕಳೆದುಕೊಂಡವರನ್ನ ಆಶ್ರಯ ತಾಣಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಶ್ರೀಲಂಕಾದ ಬದುಲ್ಲಾ, ಕ್ಯಾಂಡಿ, ನುವಾರ, ಏಲಿಯಾ ಮತ್ತು ಮಟಾಲೆ ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಸಾವು ನೋವುಗಳು ವರದಿಯಾಗಿದೆ. ಮಲಯ್ಯ ತಮಿಳರು ವಾಸ ಮಾಡ್ತಾ ಇದ್ದ ವಸಾಹತುಶಾಹಿ ಯುಗದ ಲೈನ್ ರೂಮ್ಗಳು ಕುಸಿದು ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿದೆ. 11 ಲಕ್ಷಕ್ಕೂ ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದು ಸುಮಾರು 2 ಲಕ್ಷ ಜನ ಸ್ಥಳಾಂತರಗೊಂಡು ಸುರಕ್ಷಿತ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಸುಮಾರು 20,000 ಮನೆಗಳು ನಾಶವಾಗಿದೆ. ದ್ವಿತಾ ಚಂಡಮಾರುತದ ಅಬ್ಬರದಿಂದಾಗಿ ಶ್ರೀಲಂಕಾ ನಲುಗಿ ಹೋಗಿದೆ. ಕಳೆದ 4-5 ದಿನಗಳಿಂದ ಸೈಕ್ಲೋನ್ ಎಫೆಕ್ಟ್ ಏನಾಗಿದೆ, ಅದರಿಂದ ಸಾಕಷ್ಟು ದೊಡ್ಡ ಪ್ರಮಾಣದ ಆಸ್ತಿ ಪಾಸ್ತಿಯೂ ಕೂಡ ನಷ್ಟವಾಗಿದೆ. ಮುಖ್ಯವಾಗಿ 4-5 ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಹಾನಿಯಾಗಿರುವಂಥದ್ದು. ಮುಖ್ಯವಾಗಿ ತಮಿಳರು ವಾಸ ಮಾಡ್ತಾ ಇದ್ದಂತಹ ವಸಾಹತುಶಾಹಿ ಯುಗದ ಲೈನ್ ರೂಮ್ಗಳಲ್ಲಿ ಸಾಕಷ್ಟು ಮಣ್ಣಿನಲ್ಲಿ ಹುದುಗಿ ಹೋಗಿರುವಂಥದ್ದು. ಈವರೆಗೂ ಶ್ರೀಲಂಕಾದಲ್ಲಿ 11 ಲಕ್ಷ ಮಂದಿ ಸಂಕಷ್ಟಕ್ಕೀಡಾಗಿದ್ದಾರೆ. ಸರಿಸುಮಾರು 2 ಲಕ್ಷ ಮಂದಿ ಸುರಕ್ಷಿತ ಕೇಂದ್ರಗಳಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಸರ್ಕಾರದ ಮಾಹಿತಿಗಳ ಪ್ರಕಾರ 20,000 ಮನೆಗಳು ಹಾನಿಯಾಗಿವೆ ಅನ್ನುವಂಥ ಮಾಹಿತಿಗಳು ಬಂದಿವೆ. ಶ್ರೀಲಂಕಾಗೆ ಭಾರತ ನೆರವಿನ ಹಸ್ತ. ರಕ್ಷಣಾ ಕಾರ್ಯದಲ್ಲಿ ಭಾರತೀಯ ವಾಯುಪಡೆ ಆಪರೇಷನ್ ಸಾಗರ್ ಬಂಧು ಮೂಲಕ ರಕ್ಷಣೆ. ದಿತ್ವಾ ಚಂಡಮಾರುತಕ್ಕೆ ಶ್ರೀಲಂಕಾ ಅಕ್ಷರಶಃ ತತ್ತರಿಸಿ ಹೋಗಿದೆ. ಶ್ರೀಲಂಕಾಗೆ ಭಾರತವು ಕೂಡ ನೆರವಿನ ಹಸ್ತ ಚಾಚಿದೆ. ರಕ್ಷಣಾ ಕಾರ್ಯದಲ್ಲಿ ಭಾರತೀಯ ವಾಯುಪಡೆಯು ಕೈ ಜೋಡಿಸಿದೆ. ಭಾರತೀಯ ವಾಯುಪಡೆಯು ಆಪರೇಷನ್ ಸಾಗರ್ ಬಂಧು ಕಾರ್ಯಾಚರಣೆ ನಡೆಸಿ MI-17 ಹೆಲಿಕಾಪ್ಟರ್ ಅನ್ನ ನಿಯೋಜನೆ ಮಾಡಿದೆ. ಪ್ರವಾಹದಲ್ಲಿ ಸಿಲುಕಿದ್ದ ಹಲವು ಜನರನ್ನ ಈ ಆಪರೇಷನ್ ಅಲ್ಲಿ ರಕ್ಷಿಸಲಾಗಿದೆ. ಇದರಲ್ಲಿ ಪಾಕಿಸ್ತಾನಿ ಪ್ರಜೆಯೂ ಸೇರಿ ಹಲವು ವಿದೇಶಿಯರು ಇದ್ದಾರೆ. ಜರ್ಮನಿ, ಸೌತ್ ಆಫ್ರಿಕಾ, ಸ್ಲೋವೇನಿಯಾ, UK, ಪಾಕಿಸ್ತಾನ್, ಬೆಲಾರಸ್, ಆಸ್ಟ್ರೇಲಿಯಾ, ಇರಾನ್, ಬಾಂಗ್ಲಾದೇಶ, ಪೋಲೆಂಡ್ ಮೊದಲಾದ ದೇಶಗಳ ಪ್ರಜೆಗಳನ್ನ ಭಾರತೀಯ ವಾಯುಪಡೆ ಸಿಬ್ಬಂದಿ ರಕ್ಷಿಸಿದ್ದಾರೆ. ಕೊಲಂಬೋ ಏರ್ಪೋರ್ಟ್ನಲ್ಲಿದ್ದ 24 ಭಾರತೀಯರನ್ನ ವಾಪಸ್ ತವರಿಗೆ ಕರೆತರಲಾಗಿದೆ. ಸ್ಥಳೀಯ ಶ್ರೀಲಂಕಾರನ್ನ ರಕ್ಷಿಸುವ ಕಾರ್ಯಾಚರಣೆ ಮಾಡಲಾಗಿದ್ದು ಎಲ್ಲರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗಿದೆ. ಚಂಡಮಾರುತದ ಅಬ್ಬರಕ್ಕೆ ಸಮುದ್ರದಲ್ಲಿ ಸಿಲುಕಿದ್ದಂತಹ ಸಾಕಷ್ಟು ಮೀನುಗಾರಿಕಾ ಹಡಗುಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಬೇರೆ ಬೇರೆ ದೇಶಗಳಿಗೆ ಸಂಬಂಧಿಸಿದ ಅಂದ್ರೆ ಜರ್ಮನಿ, ಪೋಲೆಂಡ್, ಬಾಂಗ್ಲಾದೇಶ್, ಇರಾನ್, ಇರಾಕ್ ಸೇರಿದಂತೆ ಬೇರೆ ಬೇರೆ ದೇಶದ ಹಡಗುಗಳು ಮತ್ತೆ ಅದರ ಪ್ರಯಾಣಿಕರು ಕೂಡ ಸಿಲುಕೊಂಡಿದ್ರು. ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಈಗ ಭಾರತೀಯ ವಾಯುಪಡೆ ಮಾಡಿರುವಂತದ್ದು. ಈ ನಡುವೆ ಕೊಲಂಬೋದಲ್ಲಿದ್ದಂತ 24 ಭಾರತೀಯ ಮೀನುಗಾರರನ್ನ ಕೂಡ ರಕ್ಷಣೆ ಮಾಡಲಾಗಿದೆ. ಮತ್ತೆ ಅವರನ್ನ ತವರಿಗೆ ಮರಳಿ ಕರೆತರುವಂತ ಕೆಲಸಗಳು ಕೂಡ ಆಗಿರುವಂತದ್ದು. ಈ ನಡುವೆ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದ್ದು ಭಾರತೀಯ ವಾಯುಪಡೆ ಸಮುದ್ರದಲ್ಲಿ ಅಪಾಯಕ್ಕೆ ಸಿಲುಕಿರುವಂತಹ ಜನರ ರಕ್ಷಣೆಗೆ ಮುಂದಾಗಿದೆ. ಬಂಗಾಳ ಕೊಲ್ಲಿಯತ್ತ ದಿತ್ವಾ ಸೈಕ್ಲೋನ್. ಪುದುಚೇರಿ, ತಮಿಳುನಾಡಿನಲ್ಲಿ ನಿರಂತರ ಮಳೆ. ತಮಿಳುನಾಡು, ಆಂಧ್ರ, ಹಿಮಾಚಲದಲ್ಲಿ ಯೆಲ್ಲೋ ಅಲರ್ಟ್. ಇನ್ನು ಶ್ರೀಲಂಕಾದಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಮಾಡಿರುವ ದಿತ್ವಾ ಚಂಡಮಾರುತ ಬಂಗಾಳ ಕೊಲ್ಲಿಯತ್ತ ಸಾಗಿದ್ದು ಪುದುಚೇರಿ ಮತ್ತು ತಮಿಳುನಾಡಿನ ಹಲವೆಡೆ ನಿರಂತರ ಮಳೆಗೆ ಕಾರಣ ಆಗಿದೆ. ರಾಮನಾಥಪುರಂ, ನಾಗಪಟ್ಟಣಂ ಮೊದಲಾದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಆಂಧ್ರಪ್ರದೇಶದಲ್ಲೂ ಮಳೆಯ ಆರ್ಭಟ ಜೋರಾಗಿದ್ದು ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ತಮಿಳುನಾಡು ಮತ್ತು ಪುದುಚೇರಿಯ ಕರಾವಳಿಯಿಂದ ಕನಿಷ್ಠ 30 ಕಿಲೋಮೀಟರ್ ದೂರದಲ್ಲಿ ಬಂಗಾಳ ಕೊಲ್ಲಿಯ ನೈಋತ್ಯ ಭಾಗದಲ್ಲಿ ದಿತ್ವಾ ಚಂಡಮಾರುತ ಕೇಂದ್ರೀಕೃತವಾಗಿದೆ.
ತಿರುವಲ್ಲೂರು, ರಾಣಿಪೇಟೆ, ಕಾಂಚೀಪುರಂ, ಚೆನ್ನೈ, ಚಂಗಲಪಟ್ಟು ಮತ್ತು ವೆಲ್ಲೂರು ಜಿಲ್ಲೆಗಳ ಕೆಲವು ಸ್ಥಳದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ತಿರುಪತ್ತೂರು, ತಿರುವಣ್ಣಾಮಲೈ, ವಿಲ್ಲುಪುರಂ ಜಿಲ್ಲೆಗಳು ಮತ್ತು ಪುದುಚೇರಿಯ ಪ್ರತ್ಯೇಕ ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಪಂಜಾಬ್ ಮತ್ತು ಮಹಾರಾಷ್ಟ್ರದಲ್ಲಿ ಶೀತದ ವಾತಾವರಣ ಇರಲಿದೆ. ಹಿಮಾಚಲ ಪ್ರದೇಶದಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿರುವ ಗಾಳಿ, ಮಳೆಯಿಂದಾದ ಅವಘಡಗಳಲ್ಲಿ 3 ಸಾವು. ತಮಿಳುನಾಡು ಮತ್ತು ಪುದುಚೇರಿಯ ಉತ್ತರ ಕರಾವಳಿ ಪ್ರದೇಶಗಳು ಹಾಗೂ ಕಾರೈಕಲ್ನ ದಕ್ಷಿಣ ಕರಾವಳಿ ಪ್ರದೇಶದಲ್ಲಿ ಗಂಟೆಗೆ 60ರಿಂದ 70 ಕಿಲೋಮೀಟರ್ ವೇಗದಿಂದ 80 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸುವ ಸಾಧ್ಯತೆ ಇದೆ. ಮಳೆ ಸಂಬಂಧಿತ ಘಟನೆಗಳಲ್ಲಿ ಕನಿಷ್ಠ 3 ಪ್ರಾಣ ಕಳ್ಕೊಂಡಿದ್ದಾರೆ. ಗೋಡೆ ಕುಸಿದು 2, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ 1 ಮೃತಪಟ್ಟಿದ್ದಾರೆ. ತಮಿಳುನಾಡಿನ ಹಲವು ಭಾಗದಲ್ಲಿ ಮಳೆಯಿಂದಾಗಿ 234 ಜೋಪಡಿಗಳಿಗೆ ಹಾನಿಯಾಗಿದೆ. 149 ಜಾನುವಾರುಗಳು ಮೃತಪಟ್ಟಿದೆ ಮತ್ತು ಡೆಲ್ಟಾ ಜಿಲ್ಲೆಗಳ 57,000 ಹೆಕ್ಟೇರ್ ಕೃಷಿ ಜಮೀನುಗಳಿಗೆ ಹಾನಿಯಾಗಿದೆ. ನಾಗಪಟ್ಟಣಂನ 24,000 ಹೆಕ್ಟೇರ್, ತಿರುವರೂರ್ನ 15,000 ಹೆಕ್ಟೇರ್, ಮೈಲಾಡುತರೈನ 8,000 ಹೆಕ್ಟೇರ್ ಸೇರಿ ಒಟ್ಟು 57,000 ಹೆಕ್ಟೇರ್ ಕೃಷಿ ಜಮೀನುಗಳು ಹಾನಿಗೆ ಒಳಗಾಗಿದೆ. ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗಳ 28 ತಂಡಗಳು ರಕ್ಷಣಾ ಕಾರ್ಯಾಚರಣೆಗೆ ಸಿದ್ಧ ಇದೆ. ತಮಿಳುನಾಡಿನಾದ್ಯಂತ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ನಿರಂತರ ಮಳೆಯಿಂದಾಗಿ 57,000 ಹೆಕ್ಟೇರ್ನಲ್ಲಿ ಬೆಳೆದಂಥ ಬೆಳೆ ಕೂಡ ಹಾನಿಯಾಗಿದೆ. ಇದ್ರ ಜೊತೆಗೆ 150 ಪ್ರಾಣಿಗಳು ಅಥವಾ ಜಾನುವಾರುಗಳು ಸಾವನ್ನಪ್ಪಿದ್ದು 250ಕ್ಕಿಂತ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಅನ್ನುವಂಥ ವರದಿಗಳು ಕೂಡ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ತಮಿಳುನಾಡಿನಲ್ಲಿ 28 ರಕ್ಷಣಾ ತಂಡಗಳನ್ನು ಇಟ್ಟು ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.